ಬರೇ ಸಮೀಕ್ಷೆ ಅಂತಕ್ಕಂಥ ಮಾತಿನ ಪದ ಬಳಸ್ತಾರೆ. ಅದು ಕೈಬಿಟ್ಟು ಕಲಬುರಗಿ ಜಿಲ್ಲಾ ಹಸಿ ಬರಗಾಲ ಘೋಷಣೆ ಮಾಡಬೇಕು, ರಾಷ್ಟ್ರ ವಿಪತ್ತು ಘೋಷಣೆ ಮಾಡಿ ರಾಷ್ಟ್ರ ವಿಪತ್ತು ಪರಿಹಾರ ಕೊಡಬೇಕು. 2ನೇ ತಾರೀಕಿಗೆ ಗಾಂಧಿ ಜಯಂತಿ ದಿನ ಅಹೋರಾತ್ರಿ ಧರಣಿ ಸತ್ಯಾಗ್ರಹನ ಮುಂದುವರಿಸ್ತಾ ಇದ್ದೀವಿ. ಜಗತ್ ಸರ್ಕಲ್ದಲ್ಲಿ 50% ಇಳುವರಿ ಕಡಿಮೆ ಆಗಿದೆ. ಅದ ಕಾರಣಕ್ಕಾಗಿ ಈ ಏನು ನಷ್ಟ ಆಗಿದೆ ಅದೆಲ್ಲ ಪೂರ್ತಿ ತುಂಬಿಕೊಡ್ಲಿಕ್ಕೆ ಸರ್ಕಾರದಿಂದ ಸಾಧ್ಯ ಆಗಿಲ್ಲ ಅಂದ್ರೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜೊತೆಗೆ ಮಾತುಕತೆ ಮುಗಿದ್ರೆ ಒಳ್ಳೆಯದು. ಯಾಕಂದರೆ ಒಂದು ಊರಿಂದ ಒಂದು ತಾಲೂಕಿಗೆ ನಾವು ಬೇರೆ ಗ್ರಾಮದಿಂದ ಗ್ರಾಮಕ್ಕೆ ಹೋಗ್ಬೇಕು, ಎಲ್ಲ ರಸ್ತೆಗಳು ಮುಳುಗಿ ಹೋಗ್ಯಾವ, ಕುಚ್ಕೊಂಡು ಹೋಗ್ಬಿಟ್ಟವ, ರಸ್ತೆಗಳೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟವ. ಇಂಥ ಸಂಕಷ್ಟದ ಸಂದರ್ಭದಲ್ಲಿ ಪ್ರತಿಯೊಬ್ಬರು ರೈತರಿಗೆ ಕನಿಷ್ಠ ತುರ್ತಾಗಿ ಒಂದು 10,000 ರೂಪಾಯಿ ಒಂದು ಅಕೌಂಟಿಗೆ ಹಾಕ್ಬೋದಾಗಿತ್ತು. ಯಾಕಂದ್ರೆ 2 ತಿಂಗಳಾಯ್ತು ಅದು ನಿರಂತರ ಮಳೆ. ನಾವು ದೊಡ್ಡ ಪ್ರಮಾಣದಲ್ಲಿ ರೈತರು, ಕಾರ್ಮಿಕರು, ರೈತರು ಎಲ್ಲರೂ ಸೇರಿಕೊಂಡು ಚಳವಳಿ ಪ್ರಾರಂಭ ಮಾಡಿವು. ಕಲಬುರಗಿ ಜಿಲ್ಲೆ ಎಲ್ಲ ರೈತರು, ಎಲ್ಲ ತಾಲೂಕಿನ ರೈತರು, ಮಹಿಳೆಯರು ಹೋರಾಟದಲ್ಲಿ ಪಾಲ್ಗೊಳ್ಬೇಕಂತೇಳಿ ನಾನು ಮನವಿ ಮಾಡ್ತಾಯಿದ್ದೇನೆ. ಈ NDRF ಇದರಲ್ಲಿ ಮಾತ್ರ ಹಣ ಬಿಡುಗಡೆ ಮಾಡಿದ್ರೆ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ. ಇಲ್ಲಕರೆ ಈ ರಾಜ್ಯ ಸರ್ಕಾರದವ್ರು ಏನೂ ಯಾವುದ್ರ ಬಗ್ಗೆ ಕಿವಿಯಾಗಿ ಹಾಯ್ಕೋತಾ ಇಲ್ಲ. ಕಲಬುರಗಿ ಜಿಲ್ಲೆಯ ರೈತರ ಅನ್ನದಾತರ ಅನ್ನ ನೀರ್ಪಾಲಾಗೋಗಿದೆ, ಒಕ್ಕಲ್ತನಗಳನ್ನು ಬರ್ಬಾದಾಗೋಗಿದೆ, ಸಾಲದ ಬಾಧೆ ತಾಳದೆ ರೈತರ ಆತ್ಮಹತ್ಯೆಗಳನ್ನು ಪ್ರಕರಣಗಳನ್ನು ಹೆಚ್ಚಾಗ್ತಾ ಇದೆ, ಒಕ್ಕಲ್ತನ ಉಳಿಲಾರದಂಥ ಪರಿಸ್ಥಿತಿ ಬಂದಿದೆ. ರೈತರ ರೊಕ್ಕದ ಮಾಲು ಉದ್ದು, ಹೆಸರು, ತೊಗರಿ, ಸೋಯಾ, ಹತ್ತಿ, ಕಬ್ಬು ಎಲ್ಲವನ್ನು ಕೂಡ ನೀರ್ಪಾಲಾಗಿ ತೋಚಲಾರದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿರೋದ್ರಿಂದ ಕಲಬುರಗಿ ಜಿಲ್ಲಾ ಬರೇ ಸಮೀಕ್ಷೆ ಅಂತಕ್ಕಂಥ ಮಾತಿನ ಪದ ಬಳಸ್ತಾರೆ. ಅದು ಕೈಬಿಟ್ಟು ಕಲಬುರಗಿ ಜಿಲ್ಲಾ ಹಸಿ ಬರಗಾಲ ಘೋಷಣೆ ಮಾಡಬೇಕು, ರಾಷ್ಟ್ರ ವಿಪತ್ತು ಘೋಷಣೆ ಮಾಡಿ ರಾಷ್ಟ್ರ ವಿಪತ್ತು ಪರಿಹಾರ ಕೊಡಬೇಕು. ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡಬೇಕು. ಎಲ್ಲ ಸಂಪೂರ್ಣವಾಗಿ ರೈತರ ಸಾಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರ ಕೂಡಿ ರೈತರ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾಯಿದ್ವಿ. ಹಿಂಗಾರು ಬಿತ್ತನೆಗಾಗಿ ಉದ್ದು, ಇದು ಕಡ್ಲಿ, ಜೋಳ, ಕುಸುಬಿ, ಸೂರ್ಯಪಾನ, ಶೇಂಗಾ ಬೀಜನ ಉಚಿತವಾಗಿ ಬೀಜಗಳನ್ನು ಉಚಿತವಾಗಿ ಗೊಬ್ಬರ ಕೊಡಬೇಕು ಬಿತ್ತನೆ ಮಾಡೋಕ್ಕೆ ಅಂತಕ್ಕಂಥದ್ದು. ಏನು ಶಾಲಾ ಕಾಲೇಜುಗಳನ್ನು ಶಿಥಿಲ ವ್ಯವಸ್ಥೆಯಲ್ಲಿದೆ, ರೋಡ್ಗಳನ್ನು ಒಡ ಸತ್ಯಾನಾಶ ಆಗೋಗಿವೆ, ಇವತ್ತು ಬ್ರಿಡ್ಜ್ಗಳನ್ನು ಒಡ ಸತ್ಯಾನಾಶ ಆಗಿವೆ. ಕೆಲವು ಹಳ್ಳಿಗಳಲ್ಲಿಂದ ಮನೆಗಳಲ್ಲಿ ನೀರು ನುಗ್ಗಿ ಮುಳುಗಡೆ ಪ್ರದೇಶ ಆಗಿ ಅವ್ರ ಬದುಕು ಬೀದಿ ಪಾಲಾಗಿದೆ. ಅವರು ಮನೆಯಾಗಿರ್ತಕ್ಕಂಥ ಜೋಳ, ಬ್ಯಾಳಿ, ಅಕ್ಕಿ, ಗೋಧಿ, ಕುಸುಬಿ, ಎಣ್ಣೆ, ಹಿಟ್ಟು, ರೊಟ್ಟಿ, ಬಟ್ಟಿ, ಹಸಗುಮ, ಕೌದಿ, ಚುಂಗಡಿ ಎಲ್ಲವನ್ನು ಕೂಡ ತೊಯ್ದು ಸತ್ಯಾನಾಶ ಆಗಿ ಅವ್ರ ಬದುಕು ಬೀದಿ ಮೇಲೆ ಬಂದು ನಿಂತಿದೆ. ಹಾಗಾಗಿರೋದ್ರಿಂದ ತಕ್ಷಣ ಪರಿಹಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಏನು ಭೀಮಾ ನದಿಯಿಂದ, ಆಂಧ್ರ ಪ್ರದೇಶದಿಂದ, ತೆಲಂಗಾಣದಿಂದ ನೀರು ನುಗ್ಗೇನು ಇವತ್ತು ಬ್ರಿಡ್ಜ್ಗೆ ಇದು ಗಂಡೋರಿ ನಾಲ, ಬೆಣ್ಣೆತೊರ ಮತ್ತು ಮುಲ್ಲಾಮಾರಿ ನೀರಾವರಿ, ಎಡದಂಡೆ, ಬಲದಂಡೆ, ಚಂಡ್ರಂಪಳ್ಳಿ ಡ್ಯಾಮ್ಗಳಿಂದ, ಈ ಡ್ಯಾಮ್ಗಳಿಂದ ನೀರು ನುಗ್ಗಿ ಏನು ಹಾನಿಯಾಗಿದೆ ಅದು ಶಾಶ್ವತ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು, ಇದಕ್ಕೆ ಯಾವುದೇ ಕಾರಣಕ್ಕೂ ಸರ್ಕಾರ ಮೀನಾಮೇಷ ಎಣಿಸಬಾರ್ದು. ರಾಜ್ಯದ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸರ್ಕಾರಗಳನ್ನು ರೈತ ಬಡವರ ಕಲಬುರಗಿ ಜಿಲ್ಲಾ, ಕಲ್ಯಾಣ ಕರ್ನಾಟಕ ನಾಡಿನ ಜನರ ರೈತರ ಒಕ್ಕಲ್ತನಗಳ ನೆರವಿಗೆ ಸರ್ಕಾರಗಳನ್ನು ಧಾವಿಸಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು ಐವನ್ ಶಾಹಿಯಲ್ಲಿ ಎಲ್ಲ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಸಂಘಟನೆಗಳನ್ನು ಜಂಟಿ ಸಭೆಯನ್ನು ನಡೆಸಿ ಎಲ್ಲ ಸಭೆಗಳನ್ನು ಕೂಡಿ ಒಮ್ಮತ ತೀರ್ಮಾನ ಮಾಡಿವಿ. 2ನೇ ತಾರೀಕಿಗೆ ಗಾಂಧಿ ಜಯಂತಿ ದಿನ ಅಹೋರಾತ್ರಿ ಧರಣಿ ಸತ್ಯಾಗ್ರಹನ ಮುಂದುವರಿಸ್ತಾ ಇದ್ದೀವಿ ಜಗತ್ ಸರ್ಕಲ್ದಲ್ಲಿ. ಆಮೇಲೆ 13ರ ನಂತರ ಕಲಬುರಗಿ ಜಿಲ್ಲಾ ಬಂದ್ ಕರೆ ಕೊಡ್ತಾ ಇದ್ದೀವಿ. ಅದರೊಳಗಾಗಿ ರೈತರಿಗೆ ಸರ್ಕಾರ ಬರಬೇಕು ಅಂತಕ್ಕಂಥ ಮಾತನ್ನು ಒಕ್ಕೊರಲಿಂದ ಎಲ್ಲ ಸಂಘಟನೆಗಳು ಜಂಟಿಯಾಗಿ, ರೈತ ಸಂಘಟನೆಗಳು ಮತ್ತು ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ವಿದ್ಯಾರ್ಥಿ ಯುವಜನ ಸಂಘಟನೆಗಳು ಎಲ್ಲ ಸಂಘಟನೆಗಳ ಜಂಟಿಯಾಗಿ ಈ ಹೋರಾಟಕ್ಕೆ ಮುನ್ನೋಗ್ತಾ ಇದೆ. ಈಗ ಮತ್ತು ಇನ್ಶೂರೆನ್ಸ್ ಮಾಡಿದ ರೈತರಿಗೆ ಇನ್ಶೂರೆನ್ಸ್ ಬಿಡಬೇಕು ಮತ್ತು ಸರ್ಕಾರದವರು ಕಣ್ ತೆರಿಬೇಕು. ಮೊದಲು ಸಾಕಷ್ಟು ರೈತರು ತೊಂದರೆಯಲ್ಲಿದ್ದಾರೆ. ಈ NDRF ಇದರಲ್ಲಿ ಮಾತ್ರ ಹಣ ಬಿಡುಗಡೆ ಮಾಡಿದ್ರೆ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ. ಇಲ್ಲಕರೆ ಈ ರಾಜ್ಯ ಸರ್ಕಾರದವರು ಏನೂ ಯಾವುದ್ರ ಬಗ್ಗೆ ಕಿವಿಯಾಗಿ ಹಾಯ್ಕೋತಾ ಇಲ್ಲ. ಕಾರಣ ಈಗ ನಾವು ಹೇಳಿದ್ರು ಮೇಡಮ್ ಅವರು ಎಲ್ಲರೂ 2ನೇ ತಾರೀಕಿನಿಂದ ನಾವು ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. 13 ತಾರೀಕು ಮಾಡಿ 15ನೇ ತಾರೀಕು ಗುಲ್ಬರ್ಗ ಬಂದ್ ಮಾಡಬೇಕಂತ ಯೋಜನೆ ನಾವು ಹಾಕೀವಿ. ಸಕ್ಸಸ್ಫುಲ್ಲಾಗಿ 15ನೇ ತಾರೀಕು ಗುಲ್ಬರ್ಗ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ರೈತರ ಬೆಳೆ ಹಾನಿ, ಆಮೇಲೆ ರೈತರಿಗೆ ಆಗಿರ್ತಕ್ಕಂಥ ಒಂದು ಏನು ಈ ವರ್ಷದ ಇಡೀ ಒಂದು ವರ್ಷದ ಬೆಳೆ ಹಾನಿ ಏನಾಗಿದೆ ಅದರ ಪರವಾಗಿ ನಾವು ಅಕ್ಟೋಬರ್ 2ನೇ ತಾರೀಕಿನಿಂದ ಒಂದು ಸಾಂಕೇತಿಕ ಒಂದು ಧರಣಿಯನ್ನು ಮಾಡಿ, ನಂತರ 13ನೇ ತಾರೀಕಿನಿಂದ ಗುಲ್ಬರ್ಗ ಬಂದ್ಗೆ ಯಾವ ರೀತಿ ರೂಪುರೇಷೆಗಳನ್ನು ಹಾಕ್ಕೊಳ್ಬೇಕಂತಕ್ಕಂಥದ್ದನ್ನು ಆ ವೇದಿಕೆಯಲ್ಲಿನೇ ಘೋಷಣೆ ಮಾಡಿ, ಮುಂದಿನ ದಿನದಲ್ಲಿ ನಾವು ಈ ಗುಲ್ಬರ್ಗ ಬಂದ್ಗೂ ಸಹ ಕರೆ ಕೊಡ್ತಕ್ಕಂಥ ಮಾತನ್ನು ಇವತ್ತಿನ ದುಂಡು ಮೇಜಿನ ಸಭೆಯಲ್ಲಿ ಆಗಿದೆ. ಹಾಗಾಗಿ ಪ್ರತಿಯೊಂದು ಇವತ್ತು ಯಾವುದೇ ಪಕ್ಷಾತೀತವಾಗಿ ಯಾವುದೇ ಸಂಘಟನೆ ಇಲ್ಲ, ಯಾವುದೇ ವಿದ್ಯಾರ್ಥಿ ಸಂಘಟನೆ ಆಗಿರ್ಬೋದು, ಮಹಿಳಾ ಸಂಘಟನೆ ಆಗಿರ್ಬೋದು, ರೈತ ಸಂಘಟನೆ ಆಗಿರ್ಬೋದು, ಪಕ್ಷಾತೀತವಾಗಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಒಂದು
ಯಶಸ್ವಿಯಾದಂಥ ಒಂದು ಹೋರಾಟ ಮಾಡಿ ನಾವು ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ಕೃಷಿಕರಿಗೆ ಒಂದು ಯಶಸ್ವಿಯನ್ನು ತಂದುಕೊಡಬೇಕು. ಅವರ ಒಂದು ಗೋಳನ್ನು ಸರ್ಕಾರಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸ ನೀವು ಎಲ್ಲರೂ ಕೂಡಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಪದ್ಮಿನಿ ಕಿರಣಗಿ, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ, ಕಲಬುರಗಿ. ಈ ವರ್ಷ 5 ತಿಂಗಳ ನಿರಂತರವಾಗಿ ಮಳೆಯಿಂದ ಬೆಳೆ ಹಾನಿಯಾಗಿದ್ದೆ, ಆರೋಗ್ಯ ಹಾನಿಯಾಗಿದ್ದೆ, ದನಕರಗಳು ಸತ್ತಿದ್ದಾವ. ಈಗ KMF ಬರ್ತಕ್ಕಂಥ ಹಾಲೇನಿದೆ 50% ಇಳುವರಿಕೆ ಕಡಿಮೆ ಆಗ್ಯದ. ಅದ ಕಾರಣಕ್ಕಾಗಿ ಈ ಏನು ನಷ್ಟ ಆಗಿದೆ ಅದೆಲ್ಲ ಪೂರ್ತಿ ತುಂಬಿಕೊಡ್ಲಿಕ್ಕೆ ಸರ್ಕಾರದಿಂದ ಸಾಧ್ಯ ಆಗಿಲ್ಲ ಅಂದ್ರೂ ಮಿನಿಮಮ್ ರೈತರಿಗೆ 1 ಎಕರೆಗೆ 25,000 ರೂಪಾಯಿ ಏನೋ ಮುಂಗಾರು ಬೆಳೆ ಹಾನಿಯಾಗಿದ್ದೆ ಅದರದ್ದು ಕೊಡಬೇಕು. ಹಿಂಗಾರು ಬಿತ್ತನಿಕೆ ಆಗಿ ಕಂಗಾಲಾದ ರೈತರ ಕೈಯಲ್ಲಿ ದುಡ್ಡು ಇಲ್ಲದೆ ಕಾರಣ ಬೀಜ, ಗೊಬ್ಬರ ಉಚಿತವಾಗಿ ಕೊಡಬೇಕಂತ ಈ ಬೇಡಿಕೆಗಳು. ಮತ್ತು ಜೊತೆಯಲ್ಲಿ ಎಲ್ಲ ರೈತರಾಗಲಿ ಅಥವಾ ಕೂಲಿ ಕಾರ್ಮಿಕರಾಗಲಿ ಸಾಲಗಾರಾಗಿದ್ದಾರೆ, ಸಾಲ ಮರುಪಾವತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ವಾಪಸ್ ತಿರುಗಿಸ್ಲಿಕ್ಕೂ ಆಗ್ತಾ ಇಲ್ಲ. ಅದಕ್ಕಾಗಿ ಎಲ್ಲ ಸಾಲವನ್ನು ಮನ್ನಾ ಮಾಡಬೇಕು ಇಂಥದ್ದು. ಮತ್ತು ರೈತರು, ಕೂಲಿ ಕಾರ್ಮಿಕರು ಮಕ್ಕಳೇನಿದೆ ಅದಾವಲ್ಲ, ಗೌರ್ಮೆಂಟ್ ಸ್ಕೂಲ್ ಇರಲಿ ಅಥವಾ ಪ್ರೈವೇಟ್ ಸ್ಕೂಲ್ನಲ್ಲಿ ಮುಂದಿನ ಫೀಸ್ ಕಟ್ಟಲಿಕ್ಕೆ ಆಗಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಫೀಸ್ನು ಮನ್ನಾ ಮಾಡಬೇಕು. ಇಂಥ 4-5 ಬೇಡಿಕೆಗಳ ಮೇಲೆ ಅಕ್ಟೋಬರ್ 2 ಗಾಂಧಿ ಜಯಂತಿ ನಿಮಿತ್ತವಾಗಿ ಹೋರಾಟ ಪ್ರಾರಂಭ ಆಗಿದ್ದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜೊತೆಗೆ ಮಾತುಕತೆ ಮುಗಿದ್ರೆ ಒಳ್ಳೆಯದು. ಇಲ್ಲದ್ರೆ ನಿರಂತರ ಹೋರಾಟ ಪ್ರಾರಂಭ ಮಾಡಿ ಮುಂದೆ ಕಲಬುರಗಿ ಬಂದ ಅಥವಾ ಕಲ್ಯಾಣ ಕರ್ನಾಟಕ ಬಂದ ಘೋಷಣೆ ಮಾಡಬೇಕಾಗ್ಯದ. ಅದ ಕಾರಣಕ್ಕಾಗಿ ಸರ್ಕಾರ ಭಾಳ ಇದಕ್ಕೆ ಹಿಂದೇಟು ಹಾಕಲಾರದೆ ತುರಂತವಾಗಿ ಎಲ್ಲ ರೈತ ಸಂಘಟನೆಗಳ ಜೊತೆಗೆ ಮಾತಾಡೋದು ಮುಗಿಸ್ಬೇಕಂತ ವಿನಂತಿಸುತ್ತೇವೆ. ನನ್ನ ಹೆಸರು ಆದಿನಾಥ್ ಹನುಮಂತರಾವ್ ಹಿರ, ರುದ್ರವಾಡಿ ತಾಲೂಕು ಆಳಂದ. ಒಂದು ವಿಷಯ ಏನಂದ್ರೆ ಈ ವರ್ಷ ಸತತ ಏನದ 3 ತಿಂಗಳು 4 ತಿಂಗಳಾಯಿತು ಸತತ ಒಂದು ಮಳೆಯಿಂದ ಹಸಿ ಬರ ಅಥವಾ ಅತಿವೃಷ್ಟಿಯಿಂದ ಎಲ್ಲ ಬೆಳೆಗಳೆಲ್ಲ ಹಾಳಾಗ್ಯಾವ. ಹೆಸರು, ಉದ್ದ, ತೊಗರಿ, ಸೋಯಾಬೀನ, ಹತ್ತಿ. ಹೀಗಾಗಿ ರೈತರು ಏನದ 100ಕ್ಕೆ 100 ಸಂಕಷ್ಟದಾಗ ಅದಾರ. ಅದಕ್ಕೆ ಕೇಂದ್ರ ಸರ್ಕಾರ ಏನದ ಈ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಿಗೆ ಸಾಲ ಮನ್ನಾ ಮಾಡಬೇಕು. ರಾಜ್ಯ ಸರ್ಕಾರ ಆದ್ರೂ ಭೀ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಿಗೆ ಸಾಲ ಮನ್ನಾ ಮಾಡಬೇಕು. ಮತ್ತು ಪ್ರತಿ ಎಕರೆಗೆ ಏನದ ತೆಲಂಗಾಣದಾಗೆ ನೀವೇನು 15,000 ರೂಪಾಯಿ ಅಲ್ಲಿ ಏನದ ಪರಿಹಾರ ಕೊಡೋಗುತ್ತೀರಿ. ಈ ನಮ್ಮ ಕಲ್ಯಾಣ ಕರ್ನಾಟಕದಾಗ ಭೀ 15,000ದಿಂದ 25,000 ತನಕ ನೀವೇನದ ಪರಿಹಾರ ಇಲ್ಲಿದ ರೈತರಿಗೆ ಭೀ ಘೋಷಣೆ ಮಾಡಬೇಕು. 50ಕ್ಕಿಂತ ಮೇಲ್ಪಟ್ಟ ಸಂಘಟನೆಗಳು ಭಾಗವಹಿಸ್ತಾರೆ ಅಂಥೇಳಿ ಅವ್ರು ಎಲ್ಲರೂ ನಮಗೆ ಫೋನಿನ ಮುಖಾಂತರ ತಿಳಿಸ್ಯಾರ ಅಂತೇಳಿ ಇವತ್ತು ಏನದ ಐವಾನ್ ಶಾಹಿ ಒಳಗೆ ನಾವು ದುಂಡ ಮೇಜಿನ ಸಭೆ ಕರೆದು ಇದು ನಿರ್ಧಾರ ಮಾಡಿದೆ. ಕಲಬುರಗಿ ಜಿಲ್ಲೆ ರೈತ ಬಾಂಧವರಿಗೆ ನಮಸ್ಕಾರ ಹೇಳುತ್ತಾ, ನಾನು ಭೀಮಾಶಂಕರ್ ಮಾಡಾಳ್ ಅಂಥೇಳಿ ಅಖಿಲ ಭಾರತ ಕಿಸಾನ್ ಸಭಾ ಜಿಲ್ಲಾಧ್ಯಕ್ಷನಾಗಿ ಇಂದು ಕಲಬುರಗಿ ಐವಾನ್ ಶಾಹಿಯಲ್ಲಿ ಎಲ್ಲ ವಿವಿಧ ರೈತ ಮತ್ತು ಕಾರ್ಮಿಕ ಸಂಘಟನೆಗಳ, ದಲಿತ ಸಂಘಟನೆಗಳ, ಕನ್ನಡ ಪರ ಸಂಘಟನೆಗಳ ಎಲ್ಲರನ್ನೂ ಇವತ್ತು ಸಭೆ ಸೇರಿ ಕಲಬುರಗಿ ಜಿಲ್ಲೆ ಏನು ಅನಾಹುತಕ್ಕೀಡಾಗಿದೆ, ಅತಿವೃಷ್ಟಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ಲಿ ನಿರಂತರ ಮಳೆ ಸುರಿಯುತ್ತಿರುವುದರಿಂದ ರೈತರ ಇಲ್ಲಿರ್ತಕ್ಕಂಥ ಎಲ್ಲ ಬೆಳೆಗಳು ನೀರಲ್ಲಿ ಮುಳುಗಿ ಹೋಗಿವೆ. 3 ಊರುಗಳು ಸಹಿತ ಮುಳುಗಿ ಹೋಗಿವೆ. ಇಲ್ಲಿರ್ತಕ್ಕಂಥ ಸರ್ಕಾರ, ಜಿಲ್ಲಾಧಿಕಾರಿ ಜನರ ನರಿವಿಗೆ ಬರಬೇಕಾಗಿತ್ತು. ಯಾಕಂದರೆ ಒಂದು ಊರಿಂದ ಒಂದು ತಾಲೂಕಿಗೆ ನಾವು ಬೇರೆ ಗ್ರಾಮದಿಂದ ಗ್ರಾಮಕ್ಕೆ ಹೋಗ್ಬೇಕು, ಎಲ್ಲ ರಸ್ತೆಗಳು ಮುಳುಗಿ ಹೋಗ್ಯಾವ, ಕೊಚ್ಕೊಂಡು ಹೋಗ್ಬಿಟ್ಟವ, ರಸ್ತೆಗಳೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟವ. ಇಂಥ ಸಂಕಷ್ಟದ ಸಂದರ್ಭದಲ್ಲಿ ಪ್ರತಿಯೊಬ್ಬರು ರೈತರಿಗೆ ಕನಿಷ್ಠ ತುರ್ತಾಗಿ ಒಂದು 10,000 ರೂಪಾಯಿ ಒಂದು ಅಕೌಂಟಿಗೆ ಹಾಕ್ಬೋದಾಗಿತ್ತು. ಯಾಕಂದ್ರೆ 2 ತಿಂಗಳಾಯ್ತು ಅದು ನಿರಂತರ ಮಳೆ, 1 ರೂಪಾಯಿನೂ ಹಾಕದೆ ಬರೀ ಅಧಿಕಾರಿಗಳು ಇಲ್ಲಿ ಜನಪ್ರತಿನಿಧಿಗಳು ಗ್ರಾಮೀಣ ಪ್ರದೇಶಕ್ಕೆ ಬರೀ ಭೇಟಿ ಮಾಡಿ ಟಿ ವಿ ಮಾಧ್ಯಮದಲ್ಲಿ ಬರೀ ಮಾತಾಡಿ ನಾವು ಸರ್ಕಾರಕ್ಕೆ ವರದಿ ಸಲ್ಲಿಸ್ತೇವೆ, ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ, ಬರೀ ಹಾರೈಕೆ ಉತ್ತರ ಕೊಟ್ಟರೆ ಮಾತ್ರ ಇದು ಪರಿಹಾರ ಆಗೋದಿಲ್ಲ. ಈಗ ಎಲ್ಲರೂ ತೀರ್ಮಾನದಂತೆ ಇಲ್ಲಿ ಅಕ್ಟೋಬರ್ 2ರಂದು ಕಲಬುರಗಿಯ ಗಾಂಧಿ ಏನು ಮೂರ್ತಿ ಇದೆ ಅದರ ಎದುರುಗಡೆ ಒಂದು ಧರಣಿ ಸತ್ಯಾಗ್ರಹ ಮಾಡಿ ಮುಂದೆ ಕಲಬುರಗಿ ಬಂದ್ ಮಾಡಬೇಕಂತ ತೀರ್ಮಾನ ತೊಗೊಂಡೆವು. ನಾವು ದೊಡ್ಡ ಪ್ರಮಾಣದಲ್ಲಿ ರೈತರು, ಕಾರ್ಮಿಕರು, ರೈತರು ಎಲ್ಲರೂ ಸೇರಿಕೊಂಡು ಚಳವಳಿ ಪ್ರಾರಂಭ ಮಾಡಿವು. ಕಲಬುರಗಿ ಜಿಲ್ಲೆ ಎಲ್ಲ ರೈತರು, ಎಲ್ಲ ತಾಲೂಕಿನ ರೈತರು, ಮಹಿಳೆಯರು ಹೋರಾಟದಲ್ಲಿ ಪಾಲ್ಗೊಳ್ಬೇಕಂತೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ. ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆ ಅತಿವೃಷ್ಟಿಯಿಂದ ಸುಮಾರು 1,000 ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ಇವತ್ತು ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಇವತ್ತು ಬೆಳೆ ಹಾನಿಯಾಗಿರೋದರಿಂದ ಇವತ್ತು ಸರ್ಕಾರ ಏನಪ್ಪ ಅಂದ್ರೆ ಇವತ್ತು ಜಿಲ್ಲಾಡಳಿತ 92 ಕೋಟಿ ಅವೈಜ್ಞಾನಿಕ ವರದಿ ಏನಪ್ಪ ಅಂದ್ರೆ ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ಯದ. ಇದು 92 ಕೋಟಿ ಏನದ ರೈತರಿಗೆ ಸಮಸ್ಯೆವಲ್ಲ, ಸುಮಾರು 1,000 ಕೋಟಿ ರೂಪಾಯಿ ಪರಿಹಾರ ಏನದ ನಮ್ಮ ಜಿಲ್ಲೆಗೆ ಬಿಡುಗಡೆ ಮಾಡಬೇಕು, ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥ ಈ ಹೋರಾಟವನ್ನು ಆಗಸ್ಟ್ 2ರಂದು ಗಾಂಧಿ ಜಯಂತಿಯಂದು ಚಾಲನೆ ಕೊಟ್ಟು ಮತ್ತು ಅದೇ ಅಕ್ಟೋಬರ್
13ರಂದು ಕಲಬುರಗಿ ಜಿಲ್ಲೆ ಬಂದ್ ಘೋಷಣೆ ಮಾಡೋದು ನಿರ್ಧರಿಸಿವಿ ಅಂತೇಳಿ ನಾವು ವಿನಂತಿಸ್ಕೊಳ್ತೀವಿ. ನಾನು ದಯಾನಂದ್ ಪಾಟೀಲ್ ನವಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷನಾಗಿ ಈ ಸಮೀಕ್ಷೆ ಪ್ರಕಾರ ಕಲಬುರಗಿಯ ಜಿಲ್ಲೆ ಹಾನಿಯಾಗಿರ್ತಕ್ಕಂಥ ವಿಷಯನ ಪ್ರಸ್ತಾವನೆ ಮಾಡುತ್ತಾ 2ನೇ ತಾರೀಕು ಅಕ್ಟೋಬರ್ ಗಾಂಧಿ ಜಯಂತಿಯ ಒಂದು ಆಂದೋಲನದ ಮೂಲಕ ಕಲಬುರಗಿ ಜಗತ್ತು ವೃತ್ತದಲ್ಲಿ ದೊಡ್ಡ ಆಂದೋಲನ ಅದನ್ನು 13ನೇ ತಾರೀಕುವರೆಗೂ ಏನದ ನಾವು ಆಂದೋಲನ ಮಾಡಿ 13ನೇ ತಾರೀಕು ಆದ ನಂತರ ಕಲಬುರಗಿ ಬಂದ್ ಕರೆ ಕೊಡ್ತಕ್ಕಂಥ ವಿಷಯದ ಪರವಾಗಿ ಇವತ್ತಿನ ದಿವಸ ನಾನು ಮಾತಾಡ್ತಾ ಇದ್ದೇನೆ. ಬಂದ್ ಮಾಡ್ತೀವಿ, ಮಾಡಬೇಕಾಗಿದೆ. ಮಂಜುಳಾ ಭಜಂತ್ರಿ ರೈತ ಸಂಘ ಜಿಲ್ಲಾ ಅಧ್ಯಕ್ಷರು ಕಲಬುರಗಿ. ಇವತ್ತು ಏನು ಪೂರ್ವ ಸಭೆ ಕರೆದಿದ್ದೇವೆ ಅಂತ ನಾಳೆ ಅಕ್ಟೋಬರ್ 2ನೇ ತಾರೀಕಿಗೆ ನಾವು ಇದು ಹೋರಾಟ ಮಾಡಕತ್ತೀವಿ. ಮುಂದೆ 13ನೇ ದಿವಸ ಗುಲ್ಬರ್ಗ ಬಂದ್ ಮಾಡೋಕ್ಕೆ ರೆಡಿಯಾಗಿ ಸಿದ್ಧವಾಗಿ ಹೆಚ್ಚಿನ ಜನಸಂಖ್ಯೆ ಸೇರಿ ಗುಲ್ಬರ್ಗ ಬಂದ್ ಯಶಸ್ವಿ ಮಾಡ್ತೀವಿ. ಸಮಸ್ಯೆಗಳಾಗ್ಯಾವ ಹಳ್ಳಿಯಲ್ಲಿ. ಎಲ್ಲ ಸಮಸ್ಯೆಗಳಿಗೂ ಈ ಸರ್ಕಾರ ಎಲ್ಲ ಬೆಳೆ ಹಾನಿ ಮತ್ತು ನಮ್ಮ ಮನೆ ಬಿದ್ದಿದ್ದು ಕೂಡ ಮತ್ತು ಹೊಲಗಳದಾಗಲಿ ಯಾವುದೇ ಆಗಲಿ ಇದ್ರ ಬಗ್ಗೆದಾಗ ನಾವು 2ನೇ ತಾರೀಕಿಗೆ ಗಾಂಧಿ ಜಯಂತಿ ದಿವಸ ಎಲ್ಲ ಮಹಿಳೆಯರನ್ನು ಕೂತ್ಕೊಂಡು ಉಗ್ರವಾದ ಹೋರಾಟ ಮಾಡ್ತೀವಿ.